ರಾಷ್ಟ್ರ ರಾಜಧಾನಿ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವಿಲ್ಲ ಅಂತಕ್ಕಂಥ ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟ್ ಇವತ್ತು ನೀಡಿದೆ. ಸುಪ್ರೀಂ ಕೋರ್ಟ್ನ ಪಂಚಸದಸ್ಯ ಪೀಠದ ತೀರ್ಪಿನಿಂದ ಈಗ ಮುಖ್ಯಮಂತ್ರಿ ಕೇಜ್ರಿವಾಲ್ಗೆ ಮುಖಭಂಗವಾಗಿದೆ. ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ಸಹ ಮನಸೋ ಇಚ್ಛೆ ವರ್ತಿಸುವಂತಿಲ್ಲ, ಅವರು ಕೂಡ ಪ್ರಶ್ನಾತೀತರೇನಲ್ಲ. ದೆಹಲಿ ಅಭಿವೃದ್ಧಿ ದೃಷ್ಟಿಯಿಂದ ಸಿಎಂ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಒಟ್ಟಾಗಿ ಕೆಲಸವನ್ನು ನಿರ್ವಹಿಸಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪಂಚಪೀಠದಿಂದ ಆದೇಶ ಹೊರಟಿದೆ. ದೆಹಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆಮ್ ಆದ್ಮಿ ನೇತೃತ್ವದ ಸರ್ಕಾರ. ಹಾಗಾಗಿ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಸ್ವತಂತ್ರ ರಾಜ್ಯದ ಮಾನ್ಯತೆಯನ್ನ ನೀಡುವಲ್ಲಿ ಒಪ್ಪಿಲ್ಲ ಸುಪ್ರೀಂ ಕೋರ್ಟ್. ಆ ರೀತಿ ನೀಡೋದಕ್ಕೆ ಬರೋದಿಲ್ಲ ಅಂತನ್ಬಿಟ್ಟು, ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾದಂತಹ ಒಂದು ಬೆಳವಣಿಗೆ ಇದು. ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡೋದಿಲ್ಲ ಅಂತಕ್ಕಂಥ ತೀರ್ಪನ್ನು ಇವತ್ತಿನ ಸುಪ್ರೀಂ ಕೋರ್ಟ್ ನೀಡಿದೆ. ಕೇಂದ್ರಾಡಳಿತ ಪ್ರದೇಶವನ್ನು ಸ್ವತಂತ್ರ ರಾಜ್ಯವನ್ನಾಗಿ ಘೋಷಿಸಬೇಕು, ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರದ ರಾಜಧಾನಿ ಆಗಿರೋದ್ರಿಂದ ನವದೆಹಲಿಯನ್ನು ಸ್ವತಂತ್ರ ರಾಜ್ಯ ಎಂದು ಪರಿಗಣಿಸಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಸರ್ಕಾರ ಮೊದಲಿಗೆ ದೆಹಲಿ ಹೈಕೋರ್ಟ್ ಮೊರೆ ಹೋಗಿತ್ತು. ಆದರೆ ದೆಹಲಿ ಹೈಕೋರ್ಟ್ ಆ ರೀತಿ ಕೊಡೋದಕ್ಕೆ ಬರೋದಿಲ್ಲ ಅಂತಕ್ಕಂಥ ತೀರ್ಪನ್ನು ಕೊಟ್ಟಿತ್ತು. ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು ಅರವಿಂದ್ ಕೇಜ್ರಿವಾಲ್. ಸುಪ್ರೀಂ ಕೋರ್ಟ್ನಲ್ಲಿ ಪಂಚ ಸದಸ್ಯರಿರುವಂತಹ ಪಂಚಪೀಠ ಇವತ್ತು ಮಹತ್ವದ ಆದೇಶವನ್ನು ಕೊಟ್ಟಿದೆ. ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡೋದಕ್ಕೆ ಬರೋದಿಲ್ಲ. ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ಹಾಗೂ ಮುಖ್ಯಮಂತ್ರಿಗಳು ಅಲ್ಲಿನ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಂದಾಣಿಕೆ ಮಾಡಿಕೊಂಡು ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪಂಚ ಸದಸ್ಯ ಪೀಠ ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪಿನಿಂದ ಒಂದು ರೀತಿ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆಯಾಗಿದೆ ಅಂತಲೇ ಹೇಳಬಹುದು. ಅರವಿಂದ್ ಕೇಜ್ರಿವಾಲ್ ಅವರ ಹೋರಾಟವಾಗಿದ್ದು ನವದೆಹಲಿಯನ್ನು ಸಂಪೂರ್ಣ ಸ್ವತಂತ್ರ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕು ಅಂತ. ಆದರೆ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಹಾಗಾಗಿ ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನವನ್ನು ಕೊಡೋದಕ್ಕೆ ಬರಲ್ಲ. ಇದೊಂದು ರೀತಿ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ. ಹಾಗಾಗಿ ಈ ರೀತಿ ಆದೇಶವನ್ನು ಕೊಡೋದಕ್ಕೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ನ ಪಂಚ ಸದಸ್ಯ ಪೀಠ ತೀರ್ಪನ್ನು ಇವತ್ತು ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ. ಶಬೀರ್, ಸುಪ್ರೀಂ ಕೋರ್ಟ್ನಲ್ಲಿ ಆಮ್ ಆದ್ಮಿ ಪಕ್ಷದ ವಾದ ಏನಾಗಿತ್ತು? ಯಾವ ಕಾರಣಕ್ಕೋಸ್ಕರ ಸ್ವತಂತ್ರ ರಾಜ್ಯವನ್ನಾಗಿ ಘೋಷಿಸಬೇಕು ಅಂತಕ್ಕಂಥ ವಾದ ಮಂಡಿಸಿತ್ತು? ಅದಕ್ಕೆ ಸುಪ್ರೀಂ ಕೋರ್ಟ್ನ ಉತ್ತರ ಏನು? ಅರವಿಂದ್, ಬಹಳ ಪ್ರಮುಖವಾಗಿ ಆಮ್ ಆದ್ಮಿ ಪಕ್ಷದ ವಾದ ಏನಾಗಿತ್ತು ಅಂದ್ರೆ, ದೆಹಲಿ ಅಸಲಿಗೆ ಯಾರಿಗೆ ಸೇರುತ್ತೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಇಲ್ಲಿ ಆಡಳಿತವನ್ನ ಮಾಡ್ಬೇಕಾ ಅಥವಾ ಜನರಿಂದ ಚುನಾಯಿತವಾದಂತ ಸರ್ಕಾರ ಇಲ್ಲಿ ಆಡಳಿತ ಮಾಡ್ಬೇಕಾ? ಅದ್ರ ಜೊತೆಗೆ ದೆಹಲಿಯಲ್ಲಿರುವಂತ ಅಂದ್ರೆ ಲ್ಯಾಂಡ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಬ್ಯೂರೋಕ್ರಸಿ ಆಗಿರ್ಬೋದು, ಆಡಳಿತ ಯಂತ್ರ ಯಾರು ನಿಭಾಯಿಸಬೇಕು, ಈ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ದೆಹಲಿ ಹೈಕೋರ್ಟ್ಗೆ ಹೋಗಿದ್ರು. ಅಲ್ಲೂ ಕೂಡ ಅವರಿಗೆ ಹಿನ್ನಡೆ ಆಗಿತ್ತು. ಅದನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಬಂದಿದ್ರು. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮತ್ತೆ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತು ಅರವಿಂದ್ ಕೇಜ್ರಿವಾಲ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ನೀಡಿರುವಂತದ್ದು. ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರ ನೇತೃತ್ವದ ಐದು ಸದಸ್ಯರ ಪೀಠ ಇವತ್ತು ಒಂದು ಮಹತ್ವದ ತೀರ್ಪನ್ನ ನೀಡಿರುವಂತದ್ದು. ದೇಶದ ರಾಷ್ಟ್ರ ರಾಜಧಾನಿ ದೆಹಲಿ, ಅದರಲ್ಲೂ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಇದು ಯಾರ ಸೊತ್ತಿಗೂ ಸೇರಲ್ಲ. ಇದು ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯಿಂದ ಇಲ್ಲಿ ಅಧಿಕಾರವನ್ನ ನಡೆಸಬೇಕು. ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಪೂರ್ಣ ಪ್ರಮಾಣದ ಅಧಿಕಾರ ಇರಲ್ಲ. ಜೊತೆಗೆ ಚುನಾಯಿತ ಸರ್ಕಾರಕ್ಕೂ ಕೂಡ ಪೂರ್ಣ ಪ್ರಮಾಣದ ಅಧಿಕಾರ ಇಲ್ಲ. ಇಬ್ಬರು ಕೂಡ ಪರಸ್ಪರ ಸಹಕಾರದಿಂದ ಆಡಳಿತ ಯಂತ್ರವನ್ನ ನಡೆಸಬೇಕು. ಒಂದು ವೇಳೆ ಇದನ್ನ ಪೂರ್ಣ ರಾಜ್ಯ ಮಾಡಿದ್ರೆ ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಆಮ್ ಆದ್ಮಿ ಪಾರ್ಟಿ ಕಳೆದ ವರ್ಷದಿಂದಲೂ ಕೂಡ ಹೋರಾಟವನ್ನ ಮಾಡ್ತಿತ್ತು. ಇತ್ತೀಚೆಗೆ IAS ಅಧಿಕಾರಿಗಳ ವಿಚಾರವಾಗೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮನೆಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಿ ಸುಪ್ರೀಂ ಕೋರ್ಟ್ ನಿಂದ ಛೀಮಾರಿಯನ್ನ ಹಾಕಿಸ್ಕೊಂಡಿತ್ತು. ಅದಾದ ಬಳಿಕ ಮತ್ತೊಂದು ಹಿನ್ನಡೆ ಈ ಸರ್ಕಾರಕ್ಕೆ ಆಗಿರುವಂತದ್ದು. ಇವತ್ತು ಜೊತೆಗೆ ಕೇವಲ ಆಮ್ ಆದ್ಮಿ ಪಾರ್ಟಿಗೂ ಅಲ್ಲದೆ ಕೂಡ ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಖಡಕ್ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ಲೆಫ್ಟಿನೆಂಟ್ ಗವರ್ನರ್ ಆದ ತಕ್ಷಣ ಅವರು ಒಂದ್ ರೀತಿ ಪರಮಾಧಿಕಾರವನ್ನ ಚಲಾಯಿಸುವಂತಿಲ್ಲ. ಅಧಿಕಾರದ ವಿಚಾರಕ್ಕೆ ಬಂದಾಗ ದೆಹಲಿಯ ಸಚಿವರು ಮತ್ತು ಮುಖ್ಯಮಂತ್ರಿಯ ಜೊತೆಗೆ ಹೊಂದಾಣಿಕೆಯಿಂದ ಅಧಿಕಾರವನ್ನ ನಡೆಸಬೇಕು. ಇಲ್ಲದಿದ್ರೆ ಏನು ರಾಷ್ಟ್ರೀಯ ಹಿತಾಸಕ್ತಿಗೆ, ಅದರಲ್ಲೂ ಕೂಡ ದೆಹಲಿ ರಾಷ್ಟ್ರದ ರಾಜಧಾನಿ ಆಗಿರೋದ್ರಿಂದ ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಆಗ್ಬಹುದು ಅನ್ನೋ ಒಂದು ಅಭಿಪ್ರಾಯ. ಇವಾಗ ಇವತ್ತಿನ ತೀರ್ಪಿನಲ್ಲಿ ಸ್ವತಂತ್ರ ರಾಜ್ಯವನ್ನಾಗಿ ಘೋಷಣೆ ಮಾಡೋದಕ್ಕೆ ಬರಲ್ಲ, ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದೇ ಹೇಗೆ ಮಾರಕ, ಯಾವ ತರ ಅಂತ?
ಇಲ್ಲಿ ಕೇಂದ್ರ ಸರ್ಕಾರದ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ಆಡಳಿತವನ್ನು ನಡೆಸುವಂತ ಇದು ಇರುತ್ತೆ. ಜೊತೆಗೆ ಮಿಲಿಟರಿ ಸೇರಿದಂತೆ ಸಾಕಷ್ಟು ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಂದ್ರ ಕಚೇರಿಗಳಿರ್ತವೆ. ಜೊತೆಗೆ ಇದು ರಾಷ್ಟ್ರದ ರಾಜಧಾನಿ ಆಗಿರೋದ್ರಿಂದ ದೇಶದ ವಿವಿಧ ಅಂದ್ರೆ ವಿದೇಶಗಳಿಂದ ಸಾಕಷ್ಟು ಜನರು ಇಲ್ಲಿ ಬರ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರವನ್ನ ಕೊಟ್ರೆ ಇದು ಕೇಂದ್ರಕ್ಕೂ ಕೂಡ ಹಿನ್ನಡೆ ಆಗ್ಬೋದು ಅಥವಾ ಒಂದಿಷ್ಟು ತೊಂದರೆಗಳನ್ನ ಉಂಟು ಮಾಡ್ಬೋದು ರಕ್ಷಣಾ ವಿಚಾರವಾಗಿ ಅನ್ನೋ ಒಂದು ಅಭಿಪ್ರಾಯ ಕೋರ್ಟ್ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನ ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕಾಗಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯಪಾಲರು ಇರ್ತಾರೆ. ಅವರ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನ ಕೋರ್ಟ್ ವ್ಯಕ್ತಪಡಿಸಿದೆ. ಅರವಿಂದ್, ಇದರ ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರ ವ್ಯಾಪ್ತಿ ಬಗ್ಗೆ ಕೂಡ ಮಾತನಾಡಿದೆ ಅಂತ ಅನ್ಸುತ್ತೆ. ಲೆಫ್ಟಿನೆಂಟ್ ಗವರ್ನರ್ ಕೂಡ ಸರ್ವ ಸ್ವತಂತ್ರರಲ್ಲ, ಸಂಪುಟ ಸಭೆಯ ತೀರ್ಮಾನಗಳು ಮತ್ತು ಸಲಹೆಗಳನ್ನು ಕೂಡ ಅವರು ಪರಿಗಣಿಸಬೇಕು ಅಂತಕ್ಕಂಥದ್ದು, ಅಂದ್ರೆ ಅವರ ಕಿವಿ ಹಿಂಡುವ ಪ್ರಯತ್ನಗಳು ಆಗಿದೆಯಾ ಅಂತ ಶಬೀರ್? ಖಂಡಿತವಾಗ್ಲೂ ರಾಜ್ಯಪಾಲರ ನಡೆಗೂ ಕೂಡ ಇಲ್ಲಿ ವ್ಯಾಪಕವಾದಂತ ಟೀಕೆ ವ್ಯಕ್ತವಾಗಿತ್ತು. ಹಿಂದೆ ಕೂಡ IAS ಅಧಿಕಾರಿಗಳ ಏನು ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವ್ರ ಮನೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮನೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಆಗಿನಿಂದಲೂ ಕೂಡ ಸಾಕಷ್ಟು ವಿರೋಧ ಅಭಿಪ್ರಾಯಗಳು ಲೆಫ್ಟಿನೆಂಟ್ ಗವರ್ನರ್ ಮೇಲೆ ಕೂಡ ಕೇಳಿ ಬಂದಿದ್ವು. ಆ ಒಂದು ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿತ್ತು. ಈಗ ಮತ್ತೊಮ್ಮೆ ಪರೋಕ್ಷವಾಗಿ ಚಾಟಿಯನ್ನ ಬೀಸುವಂತ ಕೆಲಸ ಮಾಡಿದೆ. ಬಹಳ ಪ್ರಮುಖವಾಗಿ ದೆಹಲಿಯಲ್ಲಿ ಯಾವುದೇ ಲ್ಯಾಂಡ್ ಅಂದ್ರೆ ಭೂಮಿ ವಿಚಾರ ಆಗಿರ್ಬೋದು, ಜೊತೆಗೆ ಪೊಲೀಸ್ ಆಗಿರ್ಬೋದು, ಜೊತೆಗೆ IAS ಅಫಿಷಿಯಲ್ ಬ್ಯೂರೋಕ್ರಸಿ ಏನಿರ್ತಾರೆ ಅವರ ಎಲ್ಲ ನಿಯಂತ್ರಣವನ್ನು ಕೂಡ ಲೆಫ್ಟಿನೆಂಟ್ ಗವರ್ನರ್ ಮಾಡ್ತಾರೆ. ಸೊ ಹಾಗಾಗಿ ಇವರ ಏನು ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಮತ್ತು IAS ಅಧಿಕಾರಿಗಳು ಲೆಫ್ಟಿನೆಂಟ್ ಗವರ್ನರ್ನ ಆದೇಶವನ್ನ ಪಾಲಿಸ್ತಾರೆ ವಿನಃ ಇಲ್ಲಿಯ ರಾಜ್ಯ ಸರ್ಕಾರದ ಆದೇಶವನ್ನ ಪಾಲಿಸ್ತಿರ್ಲಿಲ್ಲ. ಹೀಗಾಗಿ ಆಡಳಿತ ಯಂತ್ರಕ್ಕೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನೇ ಕೂಡ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂತದ್ದು ಲೆಫ್ಟಿನೆಂಟ್ ಗವರ್ನರ್ ಆದ ತಕ್ಷಣ ಪೂರ್ಣ ಪರಮಾಧಿಕಾರವನ್ನ ಚಲಾಯಿಸುವಂತಿಲ್ಲ, ಏಕಾಂಗಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಿಲ್ಲ. ಸಚಿವ ಸಂಪುಟ ಮತ್ತು ಮುಖ್ಯಮಂತ್ರಿಯವರ ಅಭಿಪ್ರಾಯವನ್ನ ಪಡಿಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಸಮರಸದಿಂದ ಸಹಬಾಳ್ವೆಯಿಂದ ಸಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಲೆಫ್ಟಿನೆಂಟ್ ಗವರ್ನರ್ ಆದ ತಕ್ಷಣ ಎಲ್ಲವೂ ಕೂಡ ಏಕಮುಖವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಖಡಕ್ ಆಗಿ ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಇವತ್ತು ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ರವಾನಿಸಿರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಕಿವಿ ಮಾತನ್ನ ಹೇಳಿರುವಂತದ್ದು. ಹೊಂದಾಣಿಕೆಯಿಂದ ಆಡಳಿತವನ್ನ ನಡೆಸಬೇಕು. ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ಸಾಕಷ್ಟು ದೇಶದ ಗಮನ ಇಲ್ಲಿ ಸೆಳೀತಾ ಇರುತ್ತೆ. ಪದೇ ಪದೇ ಈ ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ದೇಶದ ಏನು ಒಂದು ಹೆಸರಿಗೆ ಚ್ಯುತಿ ಬರುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಪರಸ್ಪರ ಸಹಬಾಳ್ವೆಯಿಂದ ಅಧಿಕಾರ ನಡೆಸಿ ಅನ್ನೋ ನಿಟ್ಟಿನಲ್ಲಿ ದೆಹಲಿ ಸರ್ಕಾರಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಕಿವಿ ಮಾತನ್ನ ಹೇಳಿರುವಂತದ್ದು. ಅರವಿಂದ್, ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.